ಸರಿ, ಯಾರೂ ಕೂಡ ಮಾತನಾಡಬಾರ್ದು. ಎಲ್ಲ ವಿದ್ಯಾರ್ಥಿಗಳಲ್ಲಿ ಒಂದು ಕಿವಿ ಮಾತು, ನೀವು ಡೀಸೆಂಟಾಗಿ ಸೈಲೆಂಟಾಗಿ ನಿಮ್ಮ ಜಾಗದಲ್ಲಿ ಕೂತುಕೊಂಡು, ಬಹಳ ಜವಾಬ್ದಾರಿತವಾದಂಥ ಒಂದು ಕಾರ್ಯಕ್ರಮ ಇದು. ಯಾಕಂದರೆ ಮಾರ್ಚ್ 18ನೇ ತಾರೀಕಿಗೆ ಪಬ್ಲಿಕ್ ಪರೀಕ್ಷೆ, ಇನ್ನು 1 ತಿಂಗಳವರೆ ಹೆಚ್ಚು ಏನಿದೆ ಅಂದರೆ ಸಮಯ ಇದೆ. ನಾವೀಗ ಆದಷ್ಟು ಬೇಗ ಇದನ್ನು ಮುಗಿಸ್ತೇವೆ. ನಮ್ಮ ಕಾರ್ಯಕ್ರಮ ಭಾಷಣ ಮಾಡುವುದು ಇಲ್ಲಿ ಮುಖ್ಯ ಅಲ್ಲ. ಈಗ ಹೆಚ್ಚು ನಾವು ಸತೀಶ್ ಬಿಳಿಯವರಿಗೆ ಏನು ಕೊಡಬೇಕು, ಸಮಯವನ್ನು ಕೊಡಬೇಕು. ಅವರಿಗೆ ಸಮಯ ಕೊಡೋದು ಮಾತ್ರ ಅಲ್ಲ, ನೀವು ಇಲ್ಲಿ ಎಷ್ಟು 400-500 ಮಂದಿ ಬಂದಿದ್ದೀರಿ, ಭಾಳ ಈ ಸಭಾಂಗಣ ತುಂಬಿದೆ. ನಿಮ್ಮ ಜಾಗದಲ್ಲಿ ನೀವು ಕೂತುಕೊಂಡು ಏನು ಮಾಡಬೇಕು ಅಂತಂದರೆ, ಇದನ್ನು ಗಂಭೀರವಾಗಿ ಆಲಿಸಿ ಮನಸ್ಸಿಗೆ ತೆಕ್ಕೊಂಡು ನೀವು ಮುಂದಿನ ಏನು ಪಬ್ಲಿಕ್ ಪರೀಕ್ಷೆಯನ್ನು ಎದುರಿಸ್ತೀರಾ ಅದರಲ್ಲಿ ನೀವು ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಆಗಬೇಕು. ಇದು ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಇದನ್ನು ಎಲ್ಲರೂ ಕೂಡ, ಎಲ್ಲ ವಿದ್ಯಾರ್ಥಿಗಳು ಕೂಡ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಒಂದು ಸಣ್ಣ ಕಥೆಯಿಂದ ನಾನು ನನ್ನ ಮಾತನ್ನು ಪ್ರಾರಂಭಿಸ್ತೇನೆ. ಚಿಕ್ಕದೊಂದು ಕತೆ ಅಂದರೆ, ಒಬ್ಬ ಹುಡುಗ ಒಂದು ಚಿಟ್ಟೆಯನ್ನು ಕೈಯಲ್ಲಿ ಈಗ ಹಿಡ್ಕೊಂಡು, ಸತೀಶ್ ಬಿಳಿಯವರಿಗೆ ಗೊತ್ತಿರ್ಬೋದು ಅಂತ ಅನಿಸ್ತೇವೆ, ಈಗ ಚಿಟ್ಟೆಯನ್ನು ಹಿಡ್ಕೊಂಡು ಅಧ್ಯಾಪಕರನ್ನು ಹೇಗಾದರೂ ಮಂಗ ಮಾಡಬೇಕು ಅಂತ ಹೊರಟಂತೆ. ಒಬ್ಬರು ಅಧ್ಯಾಪಕರ ಹತ್ರ ಆ ವಿದ್ಯಾರ್ಥಿ ಹೇಳಿದ, ಸರ್ ಈ ಚಿಟ್ಟೆ ಉಂಟು ನನ್ನ ಕೈಯಲ್ಲಿ, ಇದು ಸತ್ತಿದೆಯಾ ಬದುಕಿದೆಯಾ ಅಂತ ಹೇಳಿ ಅಂತ. ಆವಾಗ ಅಧ್ಯಾಪಕರು ಆಲೋಚನೆ ಮಾಡಿಕೊಂಡು ಹೇಳಿದರಂತೆ, ಅವ ಎಂಥದ್ದು, ಸತ್ತಿದ್ರೆ ಅದನ್ನು ಒತ್ತುವುದಿಲ್ಲ, ಕೈಯನ್ನು ಒತ್ತುವುದಿಲ್ಲ. ಇವರು ಜೀವದಲ್ಲಿ ಉಂಟು ಅಂತ ಹೇಳಿದರೆ ಅದನ್ನು ಅಲ್ಲಿಯೇ ಒತ್ತಿ ಬಿಡ್ಬೋದು ಅಂತ ಅವನ ಆಲೋಚನೆ. ನೋಡಿ ಎಷ್ಟು ಬುದ್ಧಿವಂತಿಗೆಲ್ಲ ಅವ ಉಪಯೋಗ ಮಾಡಿದ್ದಾನೆ ಅಲ್ಲಿ ಅಂತ ನೋಡಿ, ನೀವು ಆಲೋಚನೆ ಮಾಡಿ. ಆಗ ಅಧ್ಯಾಪಕರು ಅದಕ್ಕೆ ಉತ್ತರಿಸಿದರಂತೆ, ಏನು, ನಿನ್ನ ಭವಿಷ್ಯ ನಿನ್ನ ಕೈಯಲ್ಲಿದೆ ಅಂತ. ನೋಡಿ ಅಧ್ಯಾಪಕರ ಉತ್ತರ ನೋಡಿ, ನಿನ್ನ ಭವಿಷ್ಯ ನಿನ್ನ ಕೈಯಲ್ಲಿಯೇ ಇದೆ ಅಂತ. ಅವನಿಗೆ ಆಶ್ಚರ್ಯ ಆಯ್ತಂತೆ. ಆದ ಕಾರಣ ನೀನು ಒತ್ತುವುದೂ ಬೇಡ, ನೀನು ಒತ್ತದೇ ಇರುವುದೂ ಬೇಡ. ನಿನ್ನ ಭವಿಷ್ಯ ನಿನ್ನ ಕೈಯಲ್ಲಿ, ಚಿಟ್ಟೆಯ ಭವಿಷ್ಯ ನಿನ್ನ ಕೈಯಲ್ಲಿದ್ದಾಗೆ ನಿನ್ನ ಭವಿಷ್ಯವೂ ಕೂಡ ನಿನ್ನ ಕೈಯಲ್ಲೇ ಇದೆ. ಆದ ಕಾರಣ ನೀವು ಇಷ್ಟು ಮಂದಿ ಇಲ್ಲಿ ಕೂತ್ಕೊಂಡಿದ್ದೀರಲ್ಲ, ನಿಮ್ಮ ಭವಿಷ್ಯ ಯಾರ ಕೈಯಲ್ಲಿದೆ? ಇದು ನಿಮಗೆ ಗೊತ್ತಿರಬೇಕಾದಂಥ ಒಂದು ಸತ್ಯ. ಈ ಸತ್ಯವನ್ನು ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ. ಯಾಕೆಂದರೆ ನಾನು ಹರೇಕಳದಲ್ಲಿ 36 ವರ್ಷ ಎಕ್ಸ್ಪೀರಿಯನ್ಸ್, ಅನುಭವವಾಗಿ ಎಲ್ಲ ವಿದ್ಯಾರ್ಥಿಗಳನ್ನು ನೋಡಿದವ, ನನಗೆ ಎಲ್ಲ ಅನುಭವ ಉಂಟು. ಆದ ಕಾರಣ ಈಗ ಭವಿಷ್ಯ ಇರುವುದು ಸತೀಶ್ ಬೆಳ್ಳೆಯವರ ಕಾರ್ಯಕ್ರಮದಿಂದಾಗಲಿ, ರೇವಣ್ಕರ್ ಅವರ ಏನು ಕಾರ್ಯಕ್ರಮ ಮಾಡಿದ್ದಾರೆ ಎನ್ನುವುದು ಮುಖ್ಯ ಅಲ್ಲ. ಇಲ್ಲಿ ನೀವು ಸತೀಶ್ ಬೆಳ್ಳೆಯವರು ಏನು ಈಗ 2 ಗಂಟೆಯವರೆಗೆ ನಿಮಗೆ ಪಾಠ ಮಾಡ್ತಾರೋ, ಕ್ಲಾಸ್ ಕೊಡ್ತಾರೋ, ಅದನ್ನು ನೀವು ನಿಮ್ಮ ಮನಸ್ಸಿನಲ್ಲಿ ತೆಕ್ಕೊಂಡು ನೀವು ಮುಂದೆ ಅದನ್ನು ಸರಿಯಾಗಿ ಉಪಯೋಗ ಮಾಡಿದಿರಿ ಅಂತಾದರೆ ಖಂಡಿತವಾಗಿಯೂ ನಿಮ್ಮ ಭವಿಷ್ಯ ಏನಾಗ್ತದೆ, ಉಜ್ವಲ ಆಗ್ತದೆ. ಇದು ಎಲ್ಲ ವಿದ್ಯಾರ್ಥಿನಿಯರಿಗೆ ಗೊತ್ತಿರಬೇಕಾದಂಥ ಒಂದು ಸತ್ಯ. ಇದನ್ನು ನೆನಪಿನಲ್ಲಿಟ್ಟುಕೊಳ್ಳಿ, ಇದು ಮುಖ್ಯ. ನಾವಿಲ್ಲಿ ಕಾರ್ಯಕ್ರಮ ಯಾವುದೋ ಒಂದು ಇದಕ್ಕೆ ಕಾರ್ಯಕ್ರಮ ಮಾಡಿದ್ದೇವೆ, ಕಾರ್ಯಕ್ರಮ ಮಾಡಿ ಹೋಗ್ತೇವೆ, ಆಯಿತು ಮುಗಿಯಿತು ಅಂತ ಅಲ್ಲ. ಈ ಮಧ್ಯಾಹ್ನದವರೆಗಿನ ಒಂದು ಸಮಯವನ್ನು ನಾವು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳಬೇಕು. ಈಗ ಮುಖ್ಯವಾಗಿ ನಮ್ಮ ಮಂಜುನಾಥ್ ರೇವಣ್ಕರ್ ಅವರು ಇಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಿದ್ದಾರೆ ನೋಡಿ. ಈ ವಿದ್ಯಾಸಂಸ್ಥೆ ನಾನು ಯಾವಾಗಲೂ ಹೇಳುವುದುಂಟು, ಎಂತಂದರೆ ಮಂಜುನಾಥ್ ರೇವಣ್ಕರ್ ಒಂದೆಷ್ಟು ಕೋಟಿ ಹಣವನ್ನು ಹಾಕಿ ಇಲ್ಲಿ ವಿದ್ಯಾಸಂಸ್ಥೆಯನ್ನು ಕಟ್ಟಿದ್ದಾರೆ. ಮಂಗಳೂರಿನಲ್ಲಿ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅವರು ಮಾಡ್ತಿದ್ರೆ ಏನಾಗ್ತಿತ್ತು, ಎಷ್ಟೋ ಲಕ್ಷ ರೂಪಾಯಿ ಅವರು ಲಾಭ ಸಂಪಾದನೆ ಮಾಡಬಹುದಿತ್ತು. ಅವರು ಹಾಗೆ ಮಾಡಲಿಲ್ಲ. ಈ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಒಳ್ಳೆಯ ವಿದ್ಯಾಸಂಸ್ಥೆಯನ್ನು ಕಟ್ಟಿ ಈ ಭಾಗದ ಎಲ್ಲ ಜನಗಳಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಡಬೇಕು ಎನ್ನುವಂತಹ ಒಂದು ಸತ್ಯ ಅವರ ಹಿಂದೆ ಉಂಟು, ಅವರ ಮನಸ್ಸಿನಲ್ಲಿ ಉಂಟು. ಅದನ್ನು ಅವರು ಈ ಜಾಗದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಅದನ್ನು ಉದ್ದೀಪನಗೊಳಿಸ್ತಾ ಇದ್ದಾರೆ, ಬೆಳಗಿಸ್ತಾ ಇದ್ದಾರೆ. ಆದ ಕಾರಣ ಇಲ್ಲಿ ಬೇಕಾದಂತಹ ಎಲ್ಲ ಸೌಲಭ್ಯಗಳನ್ನು ಅವರು ಕೊಟ್ಟಿದ್ದಾರೆ. ಈ ಸಂಸ್ಥೆಗೆ ಕಟ್ಟಡಗಳುಂಟು, ಸುಸಜ್ಜಿತವಾದ ಕ್ಲಾಸ್ ರೂಮ್ಗಳುಂಟು, ಲೈಬ್ರರಿ ಉಂಟು, ಲ್ಯಾಬೊರೇಟರಿ ಉಂಟು,
ಎಲ್ಲ ನಿಮಗೆ ಏನೇನು ವ್ಯವಸ್ಥೆಗಳು ಒಬ್ಬ ವಿದ್ಯಾರ್ಥಿಗೆ ಬೇಕೋ ಅದೆಲ್ಲವನ್ನು ಅವರು ಈ ಸಂಸ್ಥೆಯಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಮಾತ್ರ ಅಲ್ಲದೆ ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾಗಿದ್ದರೆ ಅಲ್ಲಿ ಅವರು ಎಷ್ಟು ಮುತುವರ್ಜಿ ವಹಿಸಿಕೊಂಡು ಮಾಡಿದ್ದಾರೆ ನೋಡಿ. ಈಗ ಈ ಸಮಯದಲ್ಲೆಲ್ಲ ನೀವು ಇಷ್ಟು ಸಂಖ್ಯೆಯಲ್ಲೆಲ್ಲ ಈ ಜಾಗಕ್ಕೆ ಬಂದು ಸೇರುವುದಷ್ಟು ಸುಲಭದ ಕೆಲಸವೂ ಕೂಡ ಅಲ್ಲ. ಇಲ್ಲಿ ಸೇರಬೇಕಾಗಿದ್ದರೆ ನೀವೆಲ್ಲ ಇಷ್ಟು ಮಂದಿಯಲ್ಲಿ ಸೇರಬೇಕಾಗಿದ್ದರೆ ಇದರ ಹಿಂದೆ DDP ಅವರನ್ನು, BOSಗಳನ್ನು, ಅದೇ ರೀತಿಯಲ್ಲಿ ಭೋಜೇಗೌಡರನ್ನೆಲ್ಲ ಅವರ ಭೋಜೇಗೌಡರವರ ಆತ್ಮೀಯರು ಅವರನ್ನೆಲ್ಲ ಮಾತಾಡಿಸಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇಲ್ಲಿ ಮಾಡಬೇಕು. ಆ ರಿಸಲ್ಟ್ ಭೋಜೇಗೌಡರು ಹೇಳಿದಾರೆ, ರಿಸಲ್ಟ್ ನನಗೆ ಕೊಡಬೇಕು, ಏನಾಗಿದೆ ಈ ಮಧ್ಯಾಹ್ನದವರೆಗಿನ ಈ ಕಾರ್ಯಕ್ರಮ ಅಂತ. ಆದ ಕಾರಣ ನಾವು ಅದನ್ನು ತಾತ್ಸಾರವಾಗಿ ತಗೊಳ್ಳುವುದು ಬೇಡ, ಅದನ್ನು ಗಂಭೀರವಾಗಿ ತಗೊಳ್ಳಿ ಅಂತ ನಾನು ಹೇಳ್ತಾ ಇದ್ದೇನೆ. ಆದ್ದರಿಂದ ನೀವು ಈ ಒಂದು ಒಳ್ಳೆ ಮಾತ್ರ ಅಲ್ಲದೆ ಇಲ್ಲಿ ಒಳ್ಳೆ ಪ್ರಿನ್ಸಿಪಾಲ್ ಕೂಡ ಇದ್ದಾರೆ. ಅದರ ಜೊತೆಗೆ ಎಲ್ಲ ಯಂಗ್ಸ್ಟರ್ ನೀವು ನೋಡಿ ಇಲ್ಲಿರ್ತಕ್ಕಂಥ ಒಂದು 26 ಮಂದಿ ಅಧ್ಯಾಪಕರಿದ್ದಾರೆ. ಎಲ್ಲ ಹೆಚ್ಚಿನವರ ಯಂಗ್ಸ್ಟರ್ಸ್ಗಳು ಒಳ್ಳೆಯ ಪಾಠ ಬೋಧನೆಯನ್ನು ಮಾಡ್ತಕ್ಕಂತಹ ಅಧ್ಯಾಪಕರು ಕೂಡ ಇಲ್ಲಿ ಇದ್ದಾರೆ. ಇದು ಬಹಳ ಮುಖ್ಯ. ಡಿಸಿಪ್ಲಿನ್, ಶಿಸ್ತು ಮುಖ್ಯ, ಒಳ್ಳೆಯ ಬೋಧನೆ ಮುಖ್ಯ, ನಿಮ್ಮ ಬಗ್ಗೆ ಮುತುವರ್ಜಿ ವಹಿಸಿಕೊಂಡು ಕೆಲಸ ಮಾಡ್ತಕ್ಕಂಥ ಅಧ್ಯಾಪಕರು ಮುಖ್ಯ. ಅದಕ್ಕೋಸ್ಕರ ನೀವು ಸ್ಪಂದಿಸುವಂಥದ್ದು ಕೂಡ ಅಷ್ಟೇ ಮುಖ್ಯವಾಗಿರ್ತದೆ. ಆದ್ದರಿಂದ ಇಂಥ ಒಂದು ಒಳ್ಳೆಯ ವಿದ್ಯಾಸಂಸ್ಥೆಯಲ್ಲಿ ನೀವು ಈಗ ಕೂತುಕೊಂಡು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತಹದ್ದು ನಿಜವಾಗಿ ನಿಮಗೆ ಭಾಗ್ಯವಂತನ ಭಾವಿಸ್ತೇನೆ. ಈಗ ಸತೀಶ್ ಬೀಳ್ನೆಲೆ ಅವರು ಇಲ್ಲಿ ಇದ್ದಾರಲ್ಲ, ಇವರು ಕೇವಲ ರಾಜ್ಯ ಟ್ರೈನರ್ ಅಲ್ಲ, ಅವರು ರಾಷ್ಟ್ರೀಯ ಟ್ರೈನರ್, ರಾಷ್ಟ್ರೀಯ ತರಬೇತುದಾರರವರು. ಅವರಿಗೆ ಯಾವ ರೀತಿಯಲ್ಲಿ ಒಬ್ಬ ವಿದ್ಯಾರ್ಥಿಯನ್ನು ಪಾಸ್ ಮಾಡಬಹುದು ಮಾತ್ರ ಅಲ್ಲ, ಅವರನ್ನು ಡಿಸ್ಟಿಂಕ್ಷನ್ನಲ್ಲಿ ತರಬಹುದು ಎನ್ನುವುದ ಎಲ್ಲ ಚಾಕಚಕ್ಯದ ಕೌಶಲ್ಯಗಳು ನಮ್ಮ ಸತೀಶ್ ಬೀಳ್ನೆಯವರಿಗೆ ಗೊತ್ತುಂಟು. ಯಾಕೆ ಅಂತ ಹೇಳಿದರೆ ಅವರು ಅನೇಕ ವರ್ಷಗಳು 100% ರಿಸಲ್ಟ್ ತಂದಂಥ ಒಬ್ಬ ವ್ಯಕ್ತಿ. ಅವರ ಸಬ್ಜೆಕ್ಟ್ನಲ್ಲಿ ಮಾತ್ರ ಅಲ್ಲ, ಎಲ್ಲ ಸಬ್ಜೆಕ್ಟ್ನಲ್ಲಿ ಕೂಡ 100% ರಿಸಲ್ಟ್ಸ್ ಅಂದಂಥ ಒಬ್ಬ ತರಬೇತುದಾರ ಅಂತ ಹೇಳಿದರೆ ಯಾರು, ನಮ್ಮ ಸತೀಶ್ ಬೀಳ್ನೆಯವರು. ಅವರು JSISನಲ್ಲಿ ಎಲ್ಲ ಇದ್ದವರು. ಅವರು ನಿಮ್ಮಂತಹ ಸಾವಿರಾರು ಸಂಖ್ಯೆಯ ವಿದ್ಯಾರ್ಥಿಗಳಿಗೆ ಈ ರೀತಿಯಲ್ಲಿ ತರಬೇತಿ ಕೊಟ್ಟಂಥ ಒಬ್ಬರು. ನಾನು ಹೇಳಿದೆ, ಈ 500 ಮಂದಿಗಳಿಗೆ ಹೇಗೆ ತರಬೇತಿ ಕೊಡ್ತೀರಿ ಸತೀಶ್ ಅಂತ ಕೇಳುವಾಗ, 500 ಅಲ್ಲ, 1,500 ವಿದ್ಯಾರ್ಥಿಗಳನ್ನು ಕೂತ್ಕೊಳಿಸಿ ತರಬೇತಿಯನ್ನು ಕೊಟ್ಟಿದ್ದಾರೆ ಅಂತೆ. ಹಾಗಾದರೆ ಅಂಥ ಒಬ್ಬ ವ್ಯಕ್ತಿಯಿಂದ ನೀವು ತರಬೇತಿ ಪಡೆಯುವಂಥದ್ದು ಕೂಡ ಒಂದು ದೊಡ್ಡ ಭಾಗ್ಯ ಅಂತ ಹೇಳಿದರೆ ಅದು ಖಂಡಿತ ತಪ್ಪಾಗಲಿಕ್ಕಿಲ್ಲ. ಅಂತಹ ಸೌಭಾಗ್ಯವಂತರು ನೀವು. ಆ ಭಾಗ್ಯವಂತೆಯನ್ನು, ಆ ಒಂದು ಏನು ಅವಕಾಶ ಈಗ ಇಲ್ಲಿ ಸಿಕ್ಕಿದೆ ಅದನ್ನು ಸರಿಯಾದ ರೀತಿಯಲ್ಲಿ ತಾವುಗಳೆಲ್ಲ ಉಪಯೋಗ ಮಾಡಿಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಮತ್ತು SSLC, ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, SSLC ಎನ್ನುವಂತಹದ್ದು ಬಹಳ ಪ್ರಾಮುಖ್ಯವಾದಂಥ ಕಾಲಘಟ್ಟ, ನೆನಪಿಟ್ಟುಕೊಳ್ಳಿ ಮಕ್ಕಳೇ. ಆಮೇಲೆ 2nd PUC ಬಹಳ ಪ್ರಾಮುಖ್ಯವಾದಂಥ ಕಾಲಘಟ್ಟ. ಇದನ್ನು ಮಿಸ್ಯೂಸ್ ಮಾಡಿಕೊಳ್ಬೇಡಿ, ಇದನ್ನು ದುರುಪಯೋಗ ಮಾಡಿಕೊಳ್ಬೇಡಿ, ಇದನ್ನು ಸದುಪಯೋಗ ಮಾಡಿಕೊಂಡು ಭವಿಷ್ಯವನ್ನು ಕಟ್ಟುವಂತಹ ಕೆಲಸವನ್ನು ತಾವುಗಳು ಮಾಡಿ. ನೀವು ಭವಿಷ್ಯವನ್ನು ಕಟ್ಟುವಂತಹ ಇದು ನೀವು ಏನು ಈ ಸಮಯದಲ್ಲಿ ನಿರ್ಧಾರವನ್ನು ತೆಕ್ಕೊಳ್ತೀರಾ, ಆ ನಿರ್ಧಾರವೇ ಏನಾಗಿರ್ತದೆ ಅಂದರೆ ನಿಮ್ಮ ಮುಂದಿನ ಭವಿಷ್ಯದ ಒಂದು ಭವಿಷ್ಯಕ್ಕೆ ಅದು ಮುಖ್ಯವಾದಂಥ ಕಾರಣ ಆಗ್ತದೆ. ಆದ ಕಾರಣ SSLCಯನ್ನು ಯಾವತ್ತೂ ಕೂಡ ಯಾವ ವಿದ್ಯಾರ್ಥಿಗೂ ಕೂಡ ನೆಗ್ಲೆಕ್ಟ್ ಮಾಡಲೇಬಾರದು. ನೀವು ಅದನ್ನು ನೆಗ್ಲೆಕ್ಟ್ ಮಾಡಿದ್ದೀರಿ ಅಂತಾದರೆ ಏನಾಗ್ತದೆ, ನಿಮ್ಮ ಭವಿಷ್ಯಕ್ಕೆ ತೊಂದರೆ ಬರ್ತದೆ. ಅದನ್ನು ಜಾಗೃತಿಯಲ್ಲಿ ನೆನಪಿಟ್ಕೊಳ್ಳಿ. ಅದಕ್ಕೆ ನಾನು ಪ್ರಾರಂಭಿಕ ಕಾಲದಲ್ಲಿ ಹೇಳಿದ್ದು, ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ, ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಅಧ್ಯಾಪಕರು 1 ವರ್ಷದಿಂದ ಬೇಕಾದಷ್ಟು 8ನೇ ಕ್ಲಾಸ್ನಲ್ಲಿ, 9ನೇ ಕ್ಲಾಸ್ನಲ್ಲಿ, 10ನೇ ಕ್ಲಾಸ್ನಲ್ಲಿ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡಿದ್ದಾರೆ. ಈಗಲೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿದೆ. ಆದರೆ ಅವರು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಬರೆಯುವವರು ನೀವು, ಪರೀಕ್ಷೆಯಲ್ಲಿ ಬರೆಯುವವರು ನೀವುಗಳು. ಆದ ಕಾರಣ ನಿಮ್ಮನ್ನು ಅಲ್ಲಿ ಕೂತುಗೊಳಿಸಿ ಅವರಿಗೆ ಬರೆಸಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನೀವು ಏನು ಮಾಡಬೇಕು ಅಂತಂದರೆ, ನೀವು ಅದಕ್ಕೆ ಸರಿಯಾದಂಥ ಸಿದ್ಧತೆಯನ್ನು ಮಾಡಿ ಅದಕ್ಕೆ ತಯಾರಿಯನ್ನು ಮಾಡಿಕೊಂಡು ಪರೀಕ್ಷೆಗೆ ಒಳಗೆ ಹೋದರೆ ಯಾವುದೇ ರೀತಿಯ ಭಯ ಇಲ್ಲ. ಪರೀಕ್ಷೆ ಎನ್ನುವುದಕ್ಕೆ ಭಯ ಇಲ್ಲ. ಈಗ ಇನ್ನು ಸತೀಶ್ ಬೀಳ್ನೆಯವರು ಅದಕ್ಕೆ ಬಗ್ಗೆ ನಿಮಗೆ ಹೇಳಲಿಕ್ಕಿದ್ದಾರೆ. ಆದ ಕಾರಣ ಇಂಥ ಒಂದು ಸಮಯವನ್ನು ದುರುಪಯೋಗ ಮಾಡಿಕೊಳ್ಬೇಡಿ, ಸದುಪಯೋಗ ಮಾಡಿಕೊಂಡು ಭವಿಷ್ಯವನ್ನು ಕಟ್ಟಿಕೊಳ್ಳಿ ಮಕ್ಕಳೇ. ನೀವು ಮುಂದಿನ ದಿನಗಳಲ್ಲಿ ಒಳ್ಳೆ ಏನಾಗಬೇಕು ಅಂತಂದರೆ, ನೀವು SSLCಯಲ್ಲಿ ಒಳ್ಳೆಯ ಮಾರ್ಕ್ ತೆಗೆದು ಡಿಸ್ಟಿಂಕ್ಷನ್ಲಿ ಪಾಸ್ ಆದರೆ ನಿಮ್ಮ ಈಗಿನ ಸಮಾಜ ಏನು ಮಾಡ್ತದೆ ನೋಡಿ. ನಿಮ್ಮ ಉದಯವಾಣಿ, ನಿಮ್ಮ ನ್ಯೂಸ್ ಪೇಪರ್ನಲ್ಲಿ ನಿಮ್ಮ ಫೋಟೋ ಬಂದರೆ
ನ್ಯೂಸ್ ಪೇಪರ್ನಲ್ಲಿ ನೀವು ಒಳ್ಳೆಯ ಅಂಕಗಳನ್ನು ಪಡೆದು ಪಾಸಾಗಿದ್ದೀರಿ ಎನ್ನುವಂಥದ್ದು ಬಂದರೆ 625ರಲ್ಲಿ 625 ಅಂಕಗಳನ್ನು ಪಡೆದು ಪಾಸಾಗಿದ್ದೀರಿ ಅಂತ ಒಂದು ಬಂದರೆ ಏನಾಗ್ತದೆ, ನಿಮ್ಮ ಮನೆಯವರಿಗೆ ಒಳ್ಳೆ ಹೆಸರು ಬರ್ತದೆ. ಜನ್ಮ ಕೊಟ್ಟಂತಹ ತಂದೆ ತಾಯಿಗಳಿಗೆ ನಿಮ್ಮ ತಂದೆ ತಾಯಿಗಳ ಒಂದು ಋಣವನ್ನು ಸ್ವಲ್ಪ ಮಟ್ಟಿಗೆ ತೀರಿಸಿದಾಗ ಆಗ್ತದೆ. ವಿದ್ಯೆ ಕೊಟ್ಟಂತಹ ಅಧ್ಯಾಪಕರಿಗೆ ನೀವು ಏನಾದರೂ ಒಂದು ಪ್ರಯೋಜನವನ್ನು ಮಾಡಿದಾಗ ಆಗ್ತದೆ. ವಿದ್ಯಾಸಂಸ್ಥೆಗೆ ಏನಾದರೂ ಒಂದು ಒಳ್ಳೆಯದು ಮಾಡಿದಂತೆ ಆಗ್ತದೆ. ಅದು ನಿಮ್ಮ ತಲೆಯಲ್ಲಿರಲಿ. ಆದ ಕಾರಣ ಯಾವಾಗಲೂ ನೀವು ಮಾಡಿದಂಥ ಒಳ್ಳೆಯ ಕೆಲಸಕ್ಕೋಸ್ಕರ ಸಂತೋಷ ಪಡುವವರು ಮೊದಲು ಯಾರು ಅಂದರೆ ಜನ್ಮ ಕೊಟ್ಟಂಥ ತಂದೆ ತಾಯಿಗಳು, ಎರಡನೆಯವರು ಯಾರು ಅಂದರೆ ವಿದ್ಯೆ ಕೊಟ್ಟಂಥ ಅಧ್ಯಾಪಕರುಗಳು. ಇದು ನೀವು ನೆನಪಿನಲ್ಲಿಟ್ಟುಕೊಳ್ಬೇಕಾದಂಥ ವಿಚಾರ. ಒಂದು ಎಕ್ಸಾಂಪಲ್ ಹೇಳ್ತೇನೆ ನಾನು. ಒಂದು ದಿವಸ ನನಗೆ ಒಂದು ಫೋನ್ ಬಂತು, ಒಂದು ವರ್ಷದ ಹಿಂದೆ. ಏನು ಫೋನ್ ಬಂತು ಅಂದರೆ, ಒಬ್ಬರು ನಮ್ಮ ಸ್ಟೂಡೆಂಟ್ ಒಂದು ಫೋನ್ ಮಾಡಿದರು. ಸರ್, ನಾನು ಈಗ ಉಡುಪಿಯ ಜಿಲ್ಲಾಧಿಕಾರಿ ಆಗ್ತಾ ಇದ್ದೇನೆ, 11 ಗಂಟೆಗೆ ಇದು ಚಾರ್ಜ್ ತಗೊಳ್ತಾ ಇದ್ದೇನೆ, ನನಗೆ ಆಶೀರ್ವಾದ ಮಾಡಿ ಅಂತ. ನೋಡಿ, ಆ ಸಂದರ್ಭ, ಆ ಒಂದು ಕ್ಷಣ ನನಗೆ ಏನಾಯಿತು ಅಂತ ಹೇಳಿದರೆ ಅಷ್ಟು ಸಂತೋಷ ಆಯಿತು. ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಯಾಕೆ ಅಂತ ಹೇಳಿದರೆ, ಒಬ್ಬರು ವಿದ್ಯಾರ್ಥಿ ಒಂದು ಡಿಸ್ಟ್ರಿಕ್ಟಿನ ಹೆಡ್ ಆಗಿ, ಜಿಲ್ಲಾಧಿಕಾರಿಯಾಗಿ ನಮಗೊಂದು ಫೋನ್ ಮಾಡ್ತಾರೆ ಅಂತಾದರೆ ಆ ಅಧ್ಯಾಪಕರಿಗೆ ಎಷ್ಟು ಸಂತೋಷ ಆಗ್ಬೋದು ಅಂತ ನೀವು ಆಲೋಚನೆ ಮಾಡಿ. ಇದು ನೀವು ಮಾಡಬೇಕಾದಂಥ ಒಳ್ಳೆಯ ಕೆಲಸ. ನೀವು ನಾಳ್ದು 625ರಲ್ಲಿ 625 ಅಂಕಗಳನ್ನು ಪಡೆದಿದ್ದೇನೆ ಅಂತ ಒಂದು ಫೋನ್ ಮಾಡಿ ಯಾರಿಗೆ, ಅಧ್ಯಾಪಕರಿಗೆ. ಅದು ಬಹಳ ಸಂತೋಷ ಕೊಡ್ತಕ್ಕಂಥ ವಿಚಾರ. ಇದೆಲ್ಲ ನಾವು ಮಾಡಬೇಕು ಹೊರತು ನಾವು ಏನೇನೋ ಆಲೋಚನೆ ಮಾಡ್ತಾ ಏನೇನೋ ತನ್ನ ಸುತ್ತಮುತ್ತಲಿರತಕ್ಕಂಥ ಕೆಟ್ಟ ಜನಗಳ ಸಹವಾಸವನ್ನು ಮಾಡಿಕೊಂಡು ಕೆಟ್ಟವರಾಗುವಂಥದ್ದು ಕೆಲಸವನ್ನು ನಾವು ಮಾಡಬಾರ್ದು. ನೀವೆಲ್ಲ 500 ಮಂದಿ ಏನೋ ಇಲ್ಲಿ ಸೇರಿಕೊಂಡಿದ್ದೀರಿ, ಎಲ್ಲರೂ ಕೂಡ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಬೇಕು, ನಿಮ್ಮ ವಿದ್ಯಾಸಂಸ್ಥೆಗೆ ಒಳ್ಳೆ ಹೆಸರು ತರಬೇಕು ಎನ್ನುವಂಥ ಮಾತಿನೊಂದಿಗೆ ಅಂತ ಎಲ್ಲ ಒಂದು ಅನುಗ್ರಹ, ನಾವು ಆರಾಧನೆ ಮಾಡಿಕೊಂಡು ಬಂದಂತಹ ದೇವರುಗಳು ಅಂತ ಒಂದು ಒಳ್ಳೆಯ ಅನುಗ್ರಹವನ್ನು ನಿಮಗೆ ಅನುಗ್ರಹಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸಿ, ಇದೊಂದು ಒಳ್ಳೆಯ, ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ ಇಲ್ಲಿಗೆ ಬರಲಿಕ್ಕೆ. ಯಾಕೆಂದರೆ ಇದೊಂದು ಒಳ್ಳೆಯ ವಿದ್ಯಾಸಂಸ್ಥೆ. ತಾವೆಲ್ಲರೂ ಕೂಡ ನೀವು PUC ಇದು SSLC ಆದ ಮೇಲೆ ನೀವು ಯಾವುದನ್ನು ಚಾಯ್ಸ್ ಮಾಡ್ತೀರಿ ಅಂತ ಜಾಗ್ರತೆ ಮಾಡಿಕೊಳ್ಳಿ. SSLC ಆದ ತಕ್ಷಣ ನಿಮ್ಮ ರಿಸಲ್ಟ್ ಬಂದ ಮೇಲೆ ನಾನು ಯಾವ ಕೋರ್ಸನ್ನು ತಗೊಳ್ಬೇಕು ಎನ್ನುವಂಥದ್ರ ಬಗ್ಗೆ ಸರಿಯಾದಂಥ ಗೈಡೆನ್ಸನ್ನು ನೀವು ಪಡ್ಕೊಂಡು ಆ ಮೂಲಕವೇ ನೀವು ಆ ಒಂದು ನಿಮ್ಮ ಫ್ಯೂಚರನ್ನು ಆಯ್ಕೆ ಮಾಡಿಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಸಾಮಾನ್ಯವಾಗಿ ಇಂಥ ರೇವಣ್ಕರ್ ಅವರಿಗೆ ಇಂಥ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಿದ್ದೀರಿ ಸರ್, ನೀವು ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ನೀವೆಲ್ಲರೂ ಕೂಡ ರೇವಣ್ಕರ್ ಅವರಿಗೆ ಸಪೋರ್ಟ್ ಮಾಡಿ. ನೀವೇನಾದರೂ ಇಲ್ಲಿಗೆ ಈ ಒಂದು ವಿದ್ಯಾಸಂಸ್ಥೆಗೆ ಸೇರುವುದಿದ್ರೆ ಎಲ್ಲ ಸೌಲಭ್ಯಗಳನ್ನು ಕೂಡ ನಮ್ಮ ರೇವಣ್ಕರ್ ಅವರು ನಿಮಗೆ ಮಾಡಿಕೊಡ್ತಾರೆ. ನೀವು ಏನೂ ಕೂಡ ಹಿಂಜರಿಕೆ ಮಾಡುವುದು ಬೇಡ. ನೀವು ಏನು ಇಲ್ಲಿ ನಿಮಗೆ ಒಳ್ಳೆಯ ಕೆಲಸಕ್ಕೆ ಆಗ್ತದೋ ಆ ಒಂದು ಒಳ್ಳೆಯ ಕೆಲಸವನ್ನು ನೀವು ಸದುಪಯೋಗಪಡಿಸಿಕೊಳ್ಳಿ ಎನ್ನುವಂಥ ಮಾತಿನೊಂದಿಗೆ ನಾವು ಆರಾಧಿಸಿಕೊಂಡು ಬಂದಂಥ ಎಲ್ಲ ದೈವೀ ಶಕ್ತಿಗಳು ನಿಮ್ಮ ಮುಂದಿನ ಭವಿಷ್ಯವನ್ನು ನಿರ್ಧರಿಸಿ ನಿಮ್ಮ ಒಳ್ಳೆಯ ಒಂದು ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗುವಂಥ ಒಳ್ಳೆಯ ಒಂದು ರ್ಯಾಂಕ್ ಪಡೆಯತಕ್ಕಂತಹ ಒಂದು ಸೌಭಾಗ್ಯ ನಿಮ್ಮ ಪಾಲಿಗೆ ಒದಗಿ ಬರಲಿ. ನಿಮಗೆ ಅಂತಹ ಶಕ್ತಿಯನ್ನು ಭಗವಂತ ಅನುಗ್ರಹಿಸಲಿ ಅಂತ ನಾನು ಸಂದರ್ಭದಲ್ಲಿ ಹಾರೈಸಿ ಮಾತನಾಡಿಸಿದ್ದೇನೆ. ಎಲ್ಲರಿಗೂ ಅಭಿನಂದನೆಗಳು.